ರಾಷ್ಟ್ರಪತಿ ದ್ರೌಪದಿ ಮುರ್ಮುಗೂ ಡೀಪ್ ಫೇಕ್ ಕಾಟ ಶುರುವಾಗಿದೆ. ಹೂಡಿಕೆ ಮಾಡುವಂತೆ ಕರೆ ಕೊಟ್ಟ ಫೇಕ್ ವಿಡಿಯೋ. ಈ ಒಂದು ಡೀಪ್ ಫೇಕ್ ಫೋಟೋ ಎಲ್ಲರಿಗೂ ಕೂಡ ಕಾಟ ಕೊಡ್ತಾ ಇದೆ. ಸ್ಟಾರ್ ನಟ ನಟಿಯರಿಗಾಯ್ತು, ಈಗ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವ್ರಿಗೂ ಕೂಡ ಈ ಒಂದು ಡೀಪ್ ಫೇಕ್ ಕಾಟ. ಹಣಕಾಸು ಯೋಜನೆ ಬಗ್ಗೆ ಮಾತನಾಡಿರುವ ವಿಡಿಯೋ ಅದು. ಕೆಲಸ ಮಾಡದೆ ಹೆಚ್ಚಿನ ಲಾಭ ಗಳಿಸುವಂತೆ ಜಾಹೀರಾತು. ಡೋನೆ ಡ್ರೀಮ್ಸ್ ಫೇಸ್ಬುಕ್ ಅಕೌಂಟ್ನಲ್ಲಿ ಒಂದು ವಿಡಿಯೋವನ್ನ ಹರಿಬಿಡಲಾಗಿದೆ. ಮಹಾಲಕ್ಷ್ಮಿ ಲೇಔಟ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಕೂಡ ಸದ್ಯಕ್ಕೆ ದಾಖಲಾಗಿದೆ. ವಿಡಿಯೋ ಪರಿಶೀಲಿಸಿದಾಗ ಎಐ ಸೃಷ್ಟಿ ಎಂಬುದು ಬೆಳಕಿಗೆ ಬಂದಿದೆ. ವಿಡಿಯೋ ಅಪ್ಲೋಡ್ ಆಗಿದ್ದ ಖಾತೆಯ ವಿರುದ್ಧ ಎಫ್ಐಆರ್ ಕೂಡ ದಾಖಲಾಗಿದೆ. ಇನ್ನು ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರ ಹೆಸರಲ್ಲೂ ಕೂಡ ಡೀಪ್ ಫೇಕ್ ವಿಡಿಯೋವನ್ನ ಹರಿಬಿಡಲಾಗಿದೆ. ಸ್ಟಾರ್ ನಟ ನಟಿಯರ ವಿರುದ್ಧವಾಗಿ ಒಂದು ಡೀಪ್ ಫೇಕ್ ಫೋಟೋ ಹರಿದಾಡ್ತಾ ಇತ್ತು, ವಿಡಿಯೋ ಹರಿದಾಡ್ತಾ ಇತ್ತು. ಅದಕ್ಕೆ ಸಾಕಷ್ಟು ಆಕ್ರೋಶ ಕೂಡ ವ್ಯಕ್ತವಾಗಿತ್ತು. ಆದರೆ ಈಗ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವ್ರಿಗೂ ಕೂಡ ಈ ಒಂದು ಡೀಪ್ ಫೇಕ್ ಕಾಟ ಎದುರಾಗಿರುವಂಥದ್ದು. ಹೂಡಿಕೆ ಮಾಡುವಂತೆ ಕರೆ ಕೊಟ್ಟಿದ್ದಾರೆ. ಈ ಒಂದು ಫೇಕ್ ವಿಡಿಯೋದಲ್ಲಿ ಹಣಕಾಸು ಯೋಜನೆ ಬಗ್ಗೆ ವಿಡಿಯೋದಲ್ಲಿ ಮಾತನಾಡಿದ್ದಾರೆ. ಕೆಲಸ ಮಾಡದೆ ಹೆಚ್ಚಿನ ಲಾಭವನ್ನ ಮಾಡಬಹುದು ಅನ್ನೋ ಒಂದು ವಿಡಿಯೋವನ್ನ ಅಪ್ಲೋಡ್ ಮಾಡಿದ್ರು. ಜೊತೆಗೆ ಆ ಒಂದು ಅಪ್ಲೋಡ್ ಮಾಡಿದ ಖಾತೆಯ ವಿರುದ್ಧವಾಗಿಯೂ ಕೂಡ ಸದ್ಯಕ್ಕೆ ಎಫ್ಐಆರ್ ಕೂಡ ದಾಖಲಾಗಿದೆ. ವಿಡಿಯೋ ಒಂದು ಪರಿಶೀಲನೆ ಮಾಡಿದಾಗ ಗೊತ್ತಾಗಿದೆ ಒಂದು ಎಐ ಸೃಷ್ಟಿ ಅಂತ. ವಿಡಿಯೋ ಅಪ್ಲೋಡ್ ಆಗಿದ್ದ ಖಾತೆಯ ವಿರುದ್ಧ ಎಫ್ಐಆರ್ ಕೂಡ ದಾಖಲಾಗಿದೆ. ಒಂದು ಎಫ್ಐಆರ್ ಪ್ರತಿಯನ್ನ ಗಮನಿಸ್ತಾ ಇದ್ದೀರಾ. ದ್ರೌಪದಿ ಮುರ್ಮು ಅವ್ರಿಗೂ ಕೂಡ ಈ ಒಂದು ಡೀಪ್ ಫೇಕ್ ಕಾಟ ಎದುರಾಗಿರುವಂಥದ್ದು. ಇಷ್ಟು ದಿನ ಸ್ಟಾರ್ ನಟ ನಟಿಯರು ಎಲ್ಲರೂ ಕೂಡ ಫೇಸ್ ಮಾಡಬೇಕಾಗಿತ್ತು. ಎಲ್ಲರೂ ಕೂಡ ಬೇಸತ್ತು ಹೋಗಿದ್ರು. ಈ ರೀತಿಯಾಗಿ ಫೋಟೋವನ್ನು ಹರಿಬಿಡೋದಾಗಿರಬಹುದು ಅಥವಾ ವಿಡಿಯೋ ಮಾಡೋದಾಗಿರಬಹುದು. ಎಐ ಇರೋದು ಒಳ್ಳೆಯದಕ್ಕೆ ಉಪಯೋಗ ಮಾಡ್ಕೊಳ್ಳಿ, ತಂತ್ರಜ್ಞಾನವನ್ನು ಒಳ್ಳೆಯದಕ್ಕೆ ಉಪಯೋಗ ಮಾಡ್ಕೊಳ್ಬೇಕು. ಅದನ್ನು ಬಿಟ್ಟು ಈ ರೀತಿಯಾಗಿ ದುಷ್ಕೃತ್ಯವನ್ನ ಮಾಡಲಿಕ್ಕೆ ಹೆಚ್ಚಿನ ಪ್ರಮಾಣದಲ್ಲಿ ಬಳಕೆ ಮಾಡ್ತಾ ಇದ್ದಾರೆ. ಇದು ತಪ್ಪು ಸಂದೇಶ ಹೋಗುತ್ತೆ ಸಮಾಜಕ್ಕೆ ಅಂತ ಎಷ್ಟೋ ಸ್ಟಾರ್ ನಟ ನಟಿಯರು ಎಲ್ಲರೂ ಕೂಡ ಒಂದು ವಿಚಾರವಾಗಿ ಮಾತನಾಡಿದ್ರು. ಅಷ್ಟಾದ್ರೂ ಕೂಡ ಎಚ್ಚೆತ್ಕೊಂಡಿಲ್ಲ. ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರ ವಿಚಾರವಾಗಿಯೇ ಈ ರೀತಿಯಾಗಿ ಡೀಪ್ ಫೇಕ್ ವಿಡಿಯೋವನ್ನ ಹರಿಬಿಟ್ಟಿದ್ದಾರೆ. ನೀವು ಕೆಲಸ ಮಾಡದೆಯ ಹಣವನ್ನ ಸಂಪಾದನೆ ಮಾಡಬಹುದು ಅಂತ ಈ ಒಂದು ವಿಡಿಯೋದಲ್ಲಿ ಆ ಒಂದು ಸ್ಟೇಟ್ಮೆಂಟ್ ಕೂಡ ಇದೆ. ಯಾರು ಈ ಒಂದು ವಿಡಿಯೋವನ್ನ ಅಪ್ಲೋಡ್ ಮಾಡಿದ್ರು ಆ ಒಂದು ಖಾತೆಯ ವಿರುದ್ಧವಾಗಿಯೂ ಕೂಡ ಈಗ ಎಫ್ಐಆರ್ ದಾಖಲಾಗಿದೆ. ಪೊಲೀಸರು ತನಿಖೆಯನ್ನ ಮಾಡ್ತಾರೆ. ಯಾಕೆಂತಂದ್ರೆ ನಮ್ಮ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರ ವಿಚಾರವಾಗಿ ಈ ರೀತಿ ಮಾಡಿರೋದು ಬಹುದೊಡ್ಡ ತಪ್ಪಾಗುತ್ತೆ, ಅವರಿಗೆ ಅವಮಾನ ಮಾಡಿದಂತಾಗುತ್ತೆ. ಹಾಗಾಗಿ ಯಾರು ಈ ಒಂದು ವಿಡಿಯೋವನ್ನ ಹರಿಬಿಟ್ಟಿದ್ದಾರೆ ಅವರ ವಿರುದ್ಧ ಸೂಕ್ತ ಕ್ರಮವನ್ನ ಜರುಗಿಸಲಾಗುತ್ತೆ. ಸದ್ಯಕ್ಕೆ ಪೊಲೀಸರು ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಸೂಕ್ತ ತನಿಖೆಯನ್ನ ಮಾಡ್ತಾರೆ. ತನಿಖೆ ಆದ ನಂತರ ಯಾರ ಅಕೌಂಟ್ ಇದು, ಅಕೌಂಟ್ ಯಾರಿಗೆ ಸೇರಿದ್ದು ಅದೆಲ್ಲದರ ಬಗ್ಗೆ ಕೂಡ ಎನ್ಕ್ವೈರಿಯನ್ನ ಮಾಡ್ತಾರೆ.